ಕರ್ನಾಟಕದ ಸಾರಿಗೆ ಇಲಾಖೆ ದೇಶದಲ್ಲೇ ಅತ್ಯದ್ಭುತವಾದಂಥದ್ದು. ಆದರೆ ಅಲ್ಲೂ ಕೂಡ ಸಾಲು ಸಾಲು ಸಮಸ್ಯೆಗಳಿವೆ. ನೌಕರರಿಗೆ ಕಷ್ಟಗಳಿದೆ. ಅವುಗಳನ್ನು ಬಗೆಹರಿಸಿ ಅಂತ ಕೇಳದಂತ ಪರಿಸ್ಥಿತಿ ಇದೆ. ಅದಕ್ಕೆ ಕಾರಣ ಸಿದ್ದರಾಮಯ್ಯ ಸರ್ಕಾರ. ಸಾರಿಗೆ ನೌಕರರಿಗೆ ಶಾಕ್ ಕೊಟ್ಟ ಸಿದ್ದು ಸರ್ಕಾರ. ಮುಷ್ಕರ ಮಾಡಿದರೆ ಎಸ್ಮಾ ಹೇರಲು ನಿರ್ಧಾರ. ಹೊಸ ವರ್ಷಕ್ಕೆ ಕಾಲಿಡುತ್ತಿದ್ದಂತೆ ರಾಜ್ಯ ಸರ್ಕಾರ ಸಾರಿಗೆ ನೌಕರರಿಗೆ ಶಾಕ್ ನೀಡಿದೆ. ಜನವರಿ 1ರಿಂದ ಮುಂದಿನ 6 ತಿಂಗಳವರೆಗೆ ಮುಷ್ಕರ ಮಾಡದಂತೆ ಸರ್ಕಾರ ಸಾರಿಗೆ ನೌಕರರಿಗೆ ಅಧಿಸೂಚನೆ ಹೊರಡಿಸಿದೆ. ಯಾವುದೇ ಸಂದರ್ಭದಲ್ಲಿಯೂ ಕೂಡ ಮುಷ್ಕರ ಮಾಡದಂತೆ ಸೂಚನೆ ನೀಡಿದೆ. ಇದಕ್ಕೂ ಮುನ್ನ ನೀಡಿದ್ದ ಅಧಿಸೂಚನೆ 2025ರ ಡಿಸೆಂಬರ್ 31ಕ್ಕೆ ಕೊನೆಯಾಗಿದ್ದಕ್ಕೆ ಮುಷ್ಕರ ನಿರ್ಬಂಧಿಸಿ ಆದೇಶ ಹೊರಡಿಸಿದೆ. ಸರ್ಕಾರದ ಆದೇಶ ಉಲ್ಲಂಘಿಸಿದಲ್ಲಿ ಎಸ್ಮಾ ಜಾರಿ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದು, ಆದೇಶದ ಪ್ರತಿಯನ್ನ ಸಂಸ್ಥೆಯ ಎಲ್ಲಾ ಘಟಕಗಳು ಹಾಗೂ ನೌಕರರ ಗಮನಕ್ಕೆ ತರುವಂತೆ ಸೂಚನೆ ನೀಡಲಾಗಿದೆ. ಸಾರಿಗೆ ನೌಕರರಿಗೆ ಶಾಕ್. ಹೊಸ ವರ್ಷದ ಮೊದಲ ದಿನವೇ ಸಾರಿಗೆ ನೌಕರರಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಸಾರಿಗೆ ನೌಕರರ ಮೇಲೆ ಎಸ್ಮಾ ಕಾಯ್ದೆ ತೂಗುಗತ್ತಿ ನೇತಾಡುತ್ತಿದೆ. ಮುಂದಿನ 6 ತಿಂಗಳು ಮುಷ್ಕರ ಮಾಡಬಾರದು, ಎಂಥ ಸಂದರ್ಭದಲ್ಲೂ ಮುಷ್ಕರ ಮಾಡಲೇಬಾರದು ಎಂದು ಸಾರಿಗೆ ನೌಕರರಿಗೆ ಅಧಿಸೂಚನೆ ಹೊರಡಿಸಲಾಗಿದೆ. ಸರ್ಕಾರದ ಆದೇಶ ಉಲ್ಲಂಘಿಸಿದಲ್ಲಿ ಎಸ್ಮಾ ಜಾರಿ ಮಾಡಲಾಗುತ್ತೆ. ಈ ವಿಷಯ ಸರ್ಕಾರದ ಗಮನಕ್ಕೆ ತರುವಂತೆ ಎಲ್ಲಾ ಘಟಕಗಳು ನೌಕರರ ಸಂಘಗಳಿಗೆ ಸೂಚನೆ ನೀಡಲಾಗಿದೆ. ಎಸ್ಮಾ ಭಸ್ಮವಾಗಲಿದೆ. ತುಂಬಾ ವರ್ಷ ಆಯ್ತು, ಹಲವಾರು ದಶಕಗಳಾಯ್ತು ಎಸ್ಮಾಗಳು ಬಂದು. ಆದರೂ ಕೂಡ ಅದನ್ನು ಭಸ್ಮ ಮಾಡಿ ನಾವು ಸ್ಟ್ರೈಕ್ಗಳು ಮಾಡಿದ್ದೀವಿ. ಆದ್ರಿಂದ ಈ ಎಸ್ಮಾ ಕಾಯ್ದೆಗೆ ಹೆದರಿ ಯಾರೂ ಕೂಡ ತಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ. ಇದು ನಂಬರ್ 1. ನಂಬರ್ 2 ಏನು, ಎಸ್ಮಾ ಕಾಯ್ದೆ ಯಾಕೆ ಜಾರಿ ಮಾಡಬೇಕು? ಇವಾಗ ನಾವು ಹ್ಯಾಂಡ್ಬಿಲ್ ಕರಪತ್ರ ಕೊಟ್ಟಿದ್ದೀವಿ. ನಾವೇನು ಹೇಳಿದ್ರಲ್ಲಿ ಪರಿಸ್ಥಿತಿ ಎಕ್ಸ್ಪ್ಲೈನ್ ಮಾಡಿ ಒಂದು ಹೋರಾಟಕ್ಕೆ ತಯಾರಾಗಿ ಅಂತ ಹೇಳಿದ್ವಿ. ಅಂಡ್ ಈ ಬಾರಿ ಸ್ಟ್ರೈಕ್ಗೆ ನಾವು ನೋಟಿಸ್ ಕೊಡಕ್ ಹೋಗಲ್ಲ. ಆಸ್ ಈಸ್ ವೇರಿಯಸ್ ಕಂಡೀಷನ್ ಬಸ್ ನಿಲ್ಲಿಸ್ತೀವಿ. 38 ತಿಂಗಳ ಬಾಕಿ ವೇತನ ಹೆಚ್ಚಿಸುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಆಗ್ರಹಿಸಿ ಸಾರಿಗೆ ಸಿಬ್ಬಂದಿ ಹೋರಾಟಕ್ಕೆ ನಿರ್ಧರಿಸಿದ್ರು. ಆದರೆ ಸಿದ್ದರಾಮಯ್ಯ ಸರ್ಕಾರ ಇದೀಗ ಎಲ್ಲದಕ್ಕೂ ಬ್ರೇಕ್ ಹಾಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕದ ಸಾರಿಗೆ ಇಲಾಖೆ ದೇಶದಲ್ಲೇ ಅತ್ಯದ್ಭುತವಾದಂಥದ್ದು. ಆದರೆ ಅಲ್ಲೂ ಕೂಡ ಸಾಲು ಸಾಲು ಸಮಸ್ಯೆಗಳಿವೆ. ನೌಕರರಿಗೆ ಕಷ್ಟಗಳಿದೆ. ಅವುಗಳನ್ನು ಬಗೆಹರಿಸಿ ಅಂತ ಕೇಳದಂತ ಪರಿಸ್ಥಿತಿ ಇದೆ. ಅದಕ್ಕೆ ಕಾರಣ ಸಿದ್ದರಾಮಯ್ಯ ಸರ್ಕಾರ. ಸಾರಿಗೆ ನೌಕರರಿಗೆ ಶಾಕ್ ಕೊಟ್ಟ ಸಿದ್ದು ಸರ್ಕಾರ. ಮುಷ್ಕರ ಮಾಡಿದರೆ ಎಸ್ಮಾ ಹೇರಲು ನಿರ್ಧಾರ. ಹೊಸ ವರ್ಷಕ್ಕೆ ಕಾಲಿಡುತ್ತಿದ್ದಂತೆ ರಾಜ್ಯ ಸರ್ಕಾರ ಸಾರಿಗೆ ನೌಕರರಿಗೆ ಶಾಕ್ ನೀಡಿದೆ. ಜನವರಿ 1ರಿಂದ ಮುಂದಿನ 6 ತಿಂಗಳವರೆಗೆ ಮುಷ್ಕರ ಮಾಡದಂತೆ ಸರ್ಕಾರ ಸಾರಿಗೆ ನೌಕರರಿಗೆ ಅಧಿಸೂಚನೆ ಹೊರಡಿಸಿದೆ. ಯಾವುದೇ ಸಂದರ್ಭದಲ್ಲಿಯೂ ಕೂಡ ಮುಷ್ಕರ ಮಾಡದಂತೆ ಸೂಚನೆ ನೀಡಿದೆ. ಇದಕ್ಕೂ ಮುನ್ನ ನೀಡಿದ್ದ ಅಧಿಸೂಚನೆ 2025ರ ಡಿಸೆಂಬರ್ 31ಕ್ಕೆ ಕೊನೆಯಾಗಿದ್ದಕ್ಕೆ ಮುಷ್ಕರ ನಿರ್ಬಂಧಿಸಿ ಆದೇಶ ಹೊರಡಿಸಿದೆ. ಸರ್ಕಾರದ ಆದೇಶ ಉಲ್ಲಂಘಿಸಿದಲ್ಲಿ ಎಸ್ಮಾ ಜಾರಿ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದು, ಆದೇಶದ ಪ್ರತಿಯನ್ನ ಸಂಸ್ಥೆಯ ಎಲ್ಲಾ ಘಟಕಗಳು ಹಾಗೂ ನೌಕರರ ಗಮನಕ್ಕೆ ತರುವಂತೆ ಸೂಚನೆ ನೀಡಲಾಗಿದೆ. ಸಾರಿಗೆ ನೌಕರರಿಗೆ ಶಾಕ್. ಹೊಸ ವರ್ಷದ ಮೊದಲ ದಿನವೇ ಸಾರಿಗೆ ನೌಕರರಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಸಾರಿಗೆ ನೌಕರರ ಮೇಲೆ ಎಸ್ಮಾ ಕಾಯ್ದೆ ತೂಗುಗತ್ತಿ ನೇತಾಡುತ್ತಿದೆ. ಮುಂದಿನ 6 ತಿಂಗಳು ಮುಷ್ಕರ ಮಾಡಬಾರದು, ಎಂಥ ಸಂದರ್ಭದಲ್ಲೂ ಮುಷ್ಕರ ಮಾಡಲೇಬಾರದು ಎಂದು ಸಾರಿಗೆ ನೌಕರರಿಗೆ ಅಧಿಸೂಚನೆ ಹೊರಡಿಸಲಾಗಿದೆ. ಸರ್ಕಾರದ ಆದೇಶ ಉಲ್ಲಂಘಿಸಿದಲ್ಲಿ ಎಸ್ಮಾ ಜಾರಿ ಮಾಡಲಾಗುತ್ತೆ. ಈ ವಿಷಯ ಸರ್ಕಾರದ ಗಮನಕ್ಕೆ ತರುವಂತೆ ಎಲ್ಲಾ ಘಟಕಗಳು ನೌಕರರ ಸಂಘಗಳಿಗೆ ಸೂಚನೆ ನೀಡಲಾಗಿದೆ. ಎಸ್ಮಾ ಭಸ್ಮವಾಗಲಿದೆ. ತುಂಬಾ ವರ್ಷ ಆಯ್ತು, ಹಲವಾರು ದಶಕಗಳಾಯ್ತು ಎಸ್ಮಾಗಳು ಬಂದು.
ಆದರೂ ಕೂಡ ಅದನ್ನು ಭಸ್ಮ ಮಾಡಿ ನಾವು ಸ್ಟ್ರೈಕ್ಗಳು ಮಾಡಿದ್ದೀವಿ. ಅದರಿಂದ ಈ ಎಸ್ಮಾ ಕಾಯ್ದೆಗೆ ಹೆದರಿ ಯಾರೂ ಕೂಡ ತಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ. ಇದು ನಂಬರ್ 1. ನಂಬರ್ 2 ಏನು, ಎಸ್ಮಾ ಕಾಯ್ದೆ ಯಾಕೆ ಜಾರಿ ಮಾಡಬೇಕು? ಇವಾಗ ನಾವು ಹ್ಯಾಂಡ್ಬಿಲ್ ಕರಪತ್ರ ಕೊಟ್ಟಿದ್ದೀವಿ. ನಾವೇನು ಹೇಳಿದ್ರಲ್ಲಿ ಪರಿಸ್ಥಿತಿ ಎಕ್ಸ್ಪ್ಲೈನ್ ಮಾಡಿ ಒಂದು ಹೋರಾಟಕ್ಕೆ ತಯಾರಾಗಿ ಅಂತ ಹೇಳಿದ್ವಿ. ಅಂಡ್ ಈ ಬಾರಿ ಸ್ಟ್ರೈಕ್ಗೆ ನಾವು ನೋಟಿಸ್ ಕೊಡಕ್ ಹೋಗಲ್ಲ. ಆಸ್ ಈಸ್ ವೇರಿಯಸ್ ಕಂಡೀಷನ್ ಬಸ್ ನಿಲ್ಲಿಸ್ತೀವಿ. 38 ತಿಂಗಳ ಬಾಕಿ ವೇತನ ಹೆಚ್ಚಿಸುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಆಗ್ರಹಿಸಿ ಸಾರಿಗೆ ಸಿಬ್ಬಂದಿ ಹೋರಾಟಕ್ಕೆ ನಿರ್ಧರಿಸಿದ್ರು. ಆದರೆ ಸಿದ್ದರಾಮಯ್ಯ ಸರ್ಕಾರ ಇದೀಗ ಎಲ್ಲದಕ್ಕೂ ಬ್ರೇಕ್ ಹಾಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕದ ಸಾರಿಗೆ ಇಲಾಖೆ ದೇಶದಲ್ಲೇ ಅತ್ಯದ್ಭುತವಾದಂಥದ್ದು. ಆದರೆ ಅಲ್ಲೂ ಕೂಡ ಸಾಲು ಸಾಲು ಸಮಸ್ಯೆಗಳಿವೆ. ನೌಕರರಿಗೆ ಕಷ್ಟಗಳಿದೆ. ಅವುಗಳನ್ನು ಬಗೆಹರಿಸಿ ಅಂತ ಕೇಳದಂತ ಪರಿಸ್ಥಿತಿ ಇದೆ. ಅದಕ್ಕೆ ಕಾರಣ ಸಿದ್ದರಾಮಯ್ಯ ಸರ್ಕಾರ. ಸಾರಿಗೆ ನೌಕರರಿಗೆ ಶಾಕ್ ಕೊಟ್ಟ ಸಿದ್ದು ಸರ್ಕಾರ. ಮುಷ್ಕರ ಮಾಡಿದರೆ ಎಸ್ಮಾ ಹೇರಲು ನಿರ್ಧಾರ. ಹೊಸ ವರ್ಷಕ್ಕೆ ಕಾಲಿಡುತ್ತಿದ್ದಂತೆ ರಾಜ್ಯ ಸರ್ಕಾರ ಸಾರಿಗೆ ನೌಕರರಿಗೆ ಶಾಕ್ ನೀಡಿದೆ. ಜನವರಿ 1ರಿಂದ ಮುಂದಿನ 6 ತಿಂಗಳವರೆಗೆ ಮುಷ್ಕರ ಮಾಡದಂತೆ ಸರ್ಕಾರ ಸಾರಿಗೆ ನೌಕರರಿಗೆ ಅಧಿಸೂಚನೆ ಹೊರಡಿಸಿದೆ. ಯಾವುದೇ ಸಂದರ್ಭದಲ್ಲಿಯೂ ಕೂಡ ಮುಷ್ಕರ ಮಾಡದಂತೆ ಸೂಚನೆ ನೀಡಿದೆ. ಇದಕ್ಕೂ ಮುನ್ನ ನೀಡಿದ್ದ ಅಧಿಸೂಚನೆ 2025ರ ಡಿಸೆಂಬರ್ 31ಕ್ಕೆ ಕೊನೆಯಾಗಿದ್ದಕ್ಕೆ ಮುಷ್ಕರ ನಿರ್ಬಂಧಿಸಿ ಆದೇಶ ಹೊರಡಿಸಿದೆ. ಸರ್ಕಾರದ ಆದೇಶ ಉಲ್ಲಂಘಿಸಿದಲ್ಲಿ ಎಸ್ಮಾ ಜಾರಿ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದು, ಆದೇಶದ ಪ್ರತಿಯನ್ನ ಸಂಸ್ಥೆಯ ಎಲ್ಲಾ ಘಟಕಗಳು ಹಾಗೂ ನೌಕರರ ಗಮನಕ್ಕೆ ತರುವಂತೆ ಸೂಚನೆ ನೀಡಲಾಗಿದೆ. ಸಾರಿಗೆ ನೌಕರರಿಗೆ ಶಾಕ್. ಹೊಸ ವರ್ಷದ ಮೊದಲ ದಿನವೇ ಸಾರಿಗೆ ನೌಕರರಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಸಾರಿಗೆ ನೌಕರರ ಮೇಲೆ ಎಸ್ಮಾ ಕಾಯ್ದೆ ತೂಗುಗತ್ತಿ ನೇತಾಡುತ್ತಿದೆ. ಮುಂದಿನ 6 ತಿಂಗಳು ಮುಷ್ಕರ ಮಾಡಬಾರದು, ಎಂಥ ಸಂದರ್ಭದಲ್ಲೂ ಮುಷ್ಕರ ಮಾಡಲೇಬಾರದು ಎಂದು ಸಾರಿಗೆ ನೌಕರರಿಗೆ ಅಧಿಸೂಚನೆ ಹೊರಡಿಸಲಾಗಿದೆ. ಸರ್ಕಾರದ ಆದೇಶ ಉಲ್ಲಂಘಿಸಿದಲ್ಲಿ ಎಸ್ಮಾ ಜಾರಿ ಮಾಡಲಾಗುತ್ತೆ. ಈ ವಿಷಯ ಸರ್ಕಾರದ ಗಮನಕ್ಕೆ ತರುವಂತೆ ಎಲ್ಲಾ ಘಟಕಗಳು ನೌಕರರ ಸಂಘಗಳಿಗೆ ಸೂಚನೆ ನೀಡಲಾಗಿದೆ. ಎಸ್ಮಾ ಭಸ್ಮವಾಗಲಿದೆ. ತುಂಬಾ ವರ್ಷ ಆಯ್ತು, ಹಲವಾರು ದಶಕಗಳಾಯ್ತು ಎಸ್ಮಾಗಳು ಬಂದು. ಆದರೂ ಕೂಡ ಅದನ್ನು ಭಸ್ಮ ಮಾಡಿ ನಾವು ಸ್ಟ್ರೈಕ್ಗಳು ಮಾಡಿದ್ದೀವಿ. ಅದರಿಂದ ಈ ಎಸ್ಮಾ ಕಾಯ್ದೆಗೆ ಹೆದರಿ ಯಾರೂ ಕೂಡ ತಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ. ಇದು ನಂಬರ್ 1. ನಂಬರ್ 2 ಏನು, ಎಸ್ಮಾ ಕಾಯ್ದೆ ಯಾಕೆ ಜಾರಿ ಮಾಡಬೇಕು? ಇವಾಗ ನಾವು ಹ್ಯಾಂಡ್ಬಿಲ್ ಕರಪತ್ರ ಕೊಟ್ಟಿದ್ದೀವಿ. ನಾವೇನು ಹೇಳಿದ್ರಲ್ಲಿ ಪರಿಸ್ಥಿತಿ ಎಕ್ಸ್ಪ್ಲೈನ್ ಮಾಡಿ ಒಂದು ಹೋರಾಟಕ್ಕೆ ತಯಾರಾಗಿ ಅಂತ ಹೇಳಿದ್ವಿ. ಅಂಡ್ ಈ ಬಾರಿ ಸ್ಟ್ರೈಕ್ಗೆ ನಾವು ನೋಟಿಸ್ ಕೊಡಕ್ ಹೋಗಲ್ಲ. ಆಸ್ ಈಸ್ ವೇರಿಯಸ್ ಕಂಡೀಷನ್ ಬಸ್ ನಿಲ್ಲಿಸ್ತೀವಿ. 38 ತಿಂಗಳ ಬಾಕಿ ವೇತನ ಹೆಚ್ಚಿಸುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಆಗ್ರಹಿಸಿ ಸಾರಿಗೆ ಸಿಬ್ಬಂದಿ ಹೋರಾಟಕ್ಕೆ ನಿರ್ಧರಿಸಿದ್ರು. ಆದರೆ ಸಿದ್ದರಾಮಯ್ಯ ಸರ್ಕಾರ ಇದೀಗ ಎಲ್ಲದಕ್ಕೂ ಬ್ರೇಕ್ ಹಾಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.